ನಾನು ಲಾಸ್ಟ್ ಟೈಮ್ ಬಂದಾಗ ಹತ್ತಿರಲಿಲ್ಲ ಅಲ್ಲಿಗೆ. ऐसा पकड़ना ब्लॉगर से ऐसा पकड़ के बात करता है. हाय फ्रेंड्स आज రోజులో ఈ రోజులో శివగంగే బెట్టకి పోతున్నాం రండి మీరు కూడా రండి ನೀವು ಕೂಡ. ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ಗೈಸ್. ಇವತ್ತು ನಾವು ಬೆಳಗ್ಗೆ ಎಷ್ಟು 4:15 ಎದ್ರು. ನಾವು ಅಂದ್ಕೊಂಡಿದ್ವಿ ಒಂದು 5 ಗಂಟೆಗೆ ಬಿಟ್ಟು ಶಿವಗಂಗೆ ಸಿದ್ಧಗಂಗೆ ಬಿಟ್ಟು 6 ಗಂಟೆಗೆ ರೀಚ್ ಆಗಬೇಕು ಅಂತ. ಬಟ್ ಎಲ್ಲರೂ ಎದ್ದು ರೆಡಿಯಾಗಿ ಫ್ರೆಶಪ್ ಆಗಿ ರೆಡಿ ಆಗೋಷ್ಟು ಈಗ 6:15 ಆಗಿಬಿಡೈತೆ. ಈಗ ಅಲ್ಲೋಗಿ ನಾವು ರೀಚ್ ಆಗೋಷ್ಟರಲ್ಲಿ ಮಿನಿಮಮ್ ಒಂದು 7-8 ಗಂಟೆ ಆಗ್ಬಿಡ್ತದೆ. ಪರವಾಗಿಲ್ಲ. ಈಗ ನಾನು ಮಣಿ ವಿಕಾಸ್ ಶಿವು 4 ಜನನೂ ಹೋಯ್ತಿದ್ದೀವಿ ಕಾರ್ಡಿಗೆ. ಹೋಗಿ ರೀಚ್ ಆಗಿಬಿಟ್ಟು ಒಳ್ಳೆ ಟ್ರೆಕ್ಕಿಂಗ್ ಮಾಡಬೇಕು. ನೋಡೋಣ ट्रैकिंग मने आपको मैं चैलेंज करता हूँ. तुम्हारे से ऊपर जाने तक नहीं होता है नहीं होता है चैलेंज. वो देख के बाद में चैलेंज कर ले. ಇನ್ನು ನಾನು ನಮ್ಮ ಅಮ್ಮನ ಜೊತೆ ಚಿಕ್ಕ ವಯಸ್ಸಲ್ಲಿದ್ದಾಗ ಹೋಗಿದ್ದು. ಅವಾಗೇನೋ ಚಿಕ್ಕ ಏಜಲ್ಲಿದ್ಮೋ ಹತ್ಬಿಟ್ಮೋ. ಬಟ್ ಇವಾಗ ಸ್ವಲ್ಪ ಕಷ್ಟನೇ. ನೋಡು ಮಮ್ಮನಿ ಚಾಲೆಂಜ್ ಮಾಡವನೆ. ನನ್ನ ಕೈಲಂತೂ 50-50%. ಇವರಿಬ್ರದ್ದು ನೋಡ್ಬೇಕು ಹತ್ತಲ್ವ ಅಂತ. ಚಾಲೆಂಜ್ ವೀಡಿಯೋ ಕರ್ಲಂಗೆ ಬೈ ಚಾಲೆಂಜ್ ವೀಡಿಯೋ. ಸೊ ಗ್ಲಾಸು ಕ್ಲೀನ್ ಆಯಿತು. ಇನ್ನು ಏನಿದ್ರು ಶಿವ ಅಂತ ಹೋಗುತ್ತಿದ್ದೆ. ರೋಡಿನಲ್ಲಿ ಅಂತ ಹೋಗ್ಬೇಕಷ್ಟೇ. ಈಗ ಮಣಿ ಟೀಗೆ ಅಮೌಂಟ್ ನಿಂದೆ. ಏನೇನು ಶಿಷ್ಯ ಈಚೆಗೆ ಬರದೆ ಒಳಗೆ ಕೊಂದು ತಿನ್ಕೋತಾವನೆ. ಅವನಿಗೆ ರೀಲ್ಸ್ ಮಾಡಬೇಕು ಬೈ. ಉಸ್ಕೋ रील्स बनाने के लिए है वो. ಟೀ ಕುಡ್ಕೊಂಡು ಹೋಗೋದು ಇಲ್ಲಿ ಅವನಿಲ್ಲ ಬಿಡ್ಲ ಆಯ್ತು ತೋರಿಸಿಲ್ಲ ಅಲ್ಲ. ಸೊ ಇವಾಗ ಶಿವಗಂಗೆ ಸಿದ್ಧಗಂಗೆ ಬೆಟ್ಟ ಅಲ್ಲಿ ಟಾಪಲ್ಲಿ ಲಿಂಗ್ ಇದೈತೆ ಬಸವನ ಕತ್ತಿಗೆ ಗಂಟೆ ಕಟ್ಟಿರ್ತಾರೆ. ಅವ್ರು ಗಂಟೆ ಹೊಡಿಬೇಕು ಹತ್ತಿದ್ಮೇಲೆ. ಅದೇ ಟಾಸ್ಕ್ ಈಗಿರೋದು. ಮಣಿ ಚಾಲೆಂಜ್ ಹಾಕೋಣ ನನ್ನ ಜೊತೆಗೆ. ಅಲ್ಲಿ ಹೋಗಿ ಹತ್ಬಿಟ್ಟು ಹೊಡಿತೀನಿ ಅಂತ. ಮತ್ತೆ ಅದು ಒಂದು ಸುತ್ತ ಹೊಡಿಬೇಕು. ಅದ್ರ ಸುತ್ತ ಬಂದು ಗಂಟೆ ಹೊಡಿಬೇಕು. ಅದಂತೂ ಹೆವಿ ಡಿಫಿಕಲ್ಟ್ ಆಗೈತೆ. ನೋಡ್ಬೇಕು. ಓಕೆ, ಇದನ್ನು ಫುಲ್ಲು ಇಂಟ್ರೆಸ್ಟಿಂಗ್ ಮಾಡೋದು ನಮ್ಮದು. ಅದನ್ನು ನೋಡೋದು ನಿಮ್ಮ ಕೆಲಸ. ನೋಡೋಣ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಹೆಂಗಿರುತ್ತೆ ಅಂತ. ಶಿವದ ವರ್ಟಿಕಲ್ ಆಗಿ ನಂದು, ಹಾರಿಜೆಂಟಲ್ ಆಗಿ ಒಂದು ಯಾವ್ದು ಚೆನ್ನಾಗಿದೆ. ಇವನು ಬೇಕು ಅಂದರೆ ಇನ್ಸ್ಟಾಗ್ರಾಮ್ಗೆ ಹೋಗಿ, ನನಗೆ ಬೇಕು ಅಂದರೆ ಯೂಟ್ಯೂಬ್. ಓಕೆ, ಇನ್ಸ್ಟಾಗ್ರಾಮ್ ಐಡಿ ಹೇಳ್ತೀನಿ. _ಶಿವರಾಜ್_D ಅಂತ. ಅದೊಂದು ಗೊತ್ತಿದೆಯಲ್ಲ, ವ್ಲಾಗ್ ವಿತ್ ಶಿವ ಎಕ್ಸ್ಪ್ಲೋರ್ ಚಾನಲ್ಲು ಮತ್ತು ಕನಸಿನ ಎರಡು ಐತೆ. 2 ಇನ್ಸ್ಟಾಗ್ರಾಮ್ ಚಾನಲಲ್ಲೂ ಕೂಡ ವಿಡಿಯೋ ಬರುತ್ತೆ. ಒಂದು ಹಾರಿಜೆಂಟಲ್ ವಿಜುವಲ್ ಬರುತ್ತೆ, ಒಂದು ವರ್ಟಿಕಲ್ ಆಗಿ ಬರುತ್ತೆ. ದಟ್ ಇಸ್ ಅ ಪಾಯಿಂಟ್. ಅಲ್ಲಿ ಹೋಗಿ ರೀಚ್ ಆದಮೇಲೆ ಇನ್ನೊಂದು ವಿಡಿಯೋ ಬೇಡ. ಹಿಂದೆ ದೇವಸ್ಥಾನಗಳಿಗೆ ಈ ಥರ ಸ್ಲಿಪ್ಪರ್ ಹಾಕಿ ಬರ್ಬೇಕು ಅನ್ನೋ ಏನು ಮಾಡೋಕ್ಕಾಗಲ್ಲ. ಬೆಟ್ಟ ಹತ್ತಬೇಕು. ರಿಯಾಲಿಟಿ ಒಟ್ಟು ಹೋಗ್ಬೇಕು. ಇನ್ನೂ ಮಾಡೋಕ್ಕಾಗೋದಿಲ್ಲ. ಓಹೋ, ಹಿಂಗೆ ಇರ್ಬಿಟ್ಟಿದ್ರೆ ಎಲ್ಲ ಅಲ್ಲಿ ಗಂಟ್ಲು. ಇದು ಹಂಗಿರ್ತಿದ್ದು ಸಕ್ಕದಾಗಿರ್ತಿತ್ತು. ಅದು ಸ್ವಲ್ಪ ತುಂಬ ಸ್ಟ್ರೆಸ್ ಆಗೋದು. ಬೆಟ್ಟ ಯಾವುದಾದ್ರು ಮೆಟ್ಲ ಥರ ಹತ್ತಬಾರ್ದು. ಬೆಟ್ಟನ ಹಿಂಗೆ ಕ್ಲೈಮ್ ಮಾಡೋದ್ರಲ್ಲಿ ಎಲ್ಲ ಬೆಳೆಸಿ ನೀರು ಹಾಕ್ಬಿಟ್ಟದೆ. ಹಚ್ಚಲ ಅಂಕೈಲಂತೂ ನಂದಿ ಶಕ್ತಿ ಕೂಡ ಕೇಳ್ತೀನಿ ಈಗ ದೇವ್ರಿಗೆ. ಒಳಗೆ ಅಳಸಿ ನೀರು ಆಯ್ತು. ಅದು ಹಿಂಗೆ ಎಂತವನು ಹಿಂಗೆ ಅಕ್ಕನ ಬ್ಯಾಗು ಶಿವ. ಮೊಬೈಲ್ ಇದ್ರೆ ಮೊಬೈಲ್ ತೆಗೆದು ರೀಲ್ಸ್ ಮಾಡಬೇಕು. देख रहा तुम्हारा साइड में देख रहा ऐसे बरो मैं क्या हिंदी नो तेलुगु नो साइज ಬಿಡ್ತೀಯ ನೀನು ಫೋಟೋ ತೆಗಿನಿ. ಫೋಟೋ ಗಿಡಲ್ಲ ಇಲ್ಲ ಓನ್ಲಿ ವಿಡಿಯೋ ಹೊಡೆದಪ್ಪ ಗಂಟೆ ಆಗಿದೆ. ಕಂಪ್ಲೀಟ್ ಚಾಲೆಂಜ್ ಕಂಪ್ಲೀಟ್ ಮಾಡಿ. ಚಾಲೆಂಜ್ ಕಂಪ್ಲೀಟ್ ನಾ ಗಂಟೆ ಹೊಡೆದ 1 ಗಂಟೆ ಆಯ್ತು. ಓಹೋ ಯಾರ್ದಪ್ಪ ವೇಟಿಂಗ್ ನಿಮ್ಗೆ ನಿಜವಾದ ಮಗ ಇವ. ನಿನ್ನ ಮಗ ಅಲ್ಲ ಕಣ ನೀನು. ಲವರು ಮಾಡ್ತಾನಂದ್ರೆ ಅವ್ರ ಅಮ್ಮನ ಫೋನ್ ಮಾಡ್ತಾವ್ರೆ ಶಿಷ್ಯ.
ಮನೆ ನೀವೊಂದು ಮನೆ ಕಟ್ಟಿಯನ? ಮನೆ ಇದೆಯಾ? ಇನ್ನೊಂದು ಕಟ್ಟಿನೋ? ಮನೆ ಇವಾಗ ನೀನು ಮನೆ ಕಟ್ಟ ಒಂದು FTR ಕಟ್ತಾವ ಕಳ ಮನೆ ಬೇಡ ಐತೆ ನನಗೆ ಇರೋದೇ ಸಾಕು ಏರ್ಪೋರ್ಟಲ್ಲಿ. ಏನಿಲ್ಲ ಅದು ಪಿಂಟನ್ ಟವರ? ಹಾಂ ನೋಡು ಪಿಂಟನ್ ಟವರ್ ಮಾಡ್ತೀನಿ. ರಾಮ ಭೀಮ ಸೋಮ ರಗೋಲಿ ಇದನ್ನು ಬೀಳ್ಸ್ಬಿಡೋಣ. ಬೇಡ, ಕಷ್ಟಪಟ್ಟು ಕಟ್ಟವ್ರೆ. ಕಟ್ಟಿನ ಕಣ ಹೆಲಿಕಾಪ್ಟರ್ ಲ್ಯಾಂಡ್ ಮಾಡೋದನ್ನ. ಶಿವನ್ ಬಿಲ್ಡಿಂಗ್ ಇದು, ಫ್ಯಾಂಟ ಬಿಲ್ಡಿಂಗ್ ಅದು. ಟವರ್ ಹೆಸರೇ ಫ್ಯಾಂಟಾ ಅಂತ. ಮಳೆ ಬಂತು ಕಣ, ಮಳೆ ಮಳೆ ಬರ್ತದ. ಮಳೆ 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 ಫೈನಲ್ಲಿ ರೀಚ್ ಆಗಿದ್ದೀವಿ ಕೆಳಗಡೆ. ಇವಾಗ ಮೇಲ್ಗಡೆ ಹತ್ತದಂತೂ ವೆರಿ ಡಿಫಿಕಲ್ಟ್ ಆಗಿತ್ತು, ಆದರೆ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇವತ್ತು. ಆದಷ್ಟು ಬರೋರೆಲ್ಲ ವೀಕೆಂಡಲ್ಲಿ ಬರಬೇಡಿ. ಡೇಸಲ್ಲಿ ಖಾಲಿ ಇರುತ್ತೆ, ವೀಕೆಂಡಲ್ಲಿ ತುಂಬ ಜನ. ಹಾಂ ಹಂಗೆ ಅವ್ರಿಗೆ ಅವಾಗ ಬರ್ತಾ ಇರುತ್ತೆ ಮೈ ಮೇಲೆ. ಇಡೀಸ್ ಈಸಿ, ಬಟ್ ಹತ್ತೋದು ತುಂಬ ಕಷ್ಟ. ಸಿಕ್ಕಾಪಟ್ಟೆ ರಿಸ್ಕ್ ಹತ್ತಿ ಇರೋದು ಮಾತ್ರ. ಏನಂದರೆ ಇಂಥ ಜಾಗಗಳು ಬಂದಾಗ ಹೆಲ್ತ್ ವೆರಿ ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಕುಡಿದಿರೋ ನೀರೆಲ್ಲ ದೊಡ್ಡ ಮಳೆ ನೀರು ಹಿಡ್ದಂಗೆ ಇರ್ತದೆ. ಫಿಟ್ನೆಸ್ ಮೇಂಟೈನ್ ಮಾಡ್ರವು.